ನರ ದೌರ್ಬಲ್ಯತೆ ಮಾನವನ ಶರೀರದಲ್ಲಿರ್ತಕ್ಕಂಥ ನರಗಳನ್ನು ಆಯುರ್ವೇದ ಶಾಸ್ತ್ರದ ಪ್ರಕಾರ ನಾವು ಸರಿಯಾಗಿ ಗಮನಿಸೋದಾದ್ರೆ ಮನಸ್ಸು ಕಾಣುತ್ತಾ ಇಲ್ಲ, ಆದರೆ ಶರೀರದೊಳಗಡೆ ಮನಸ್ಸಿದೆ ತಾನೆ. ಕೈಯಲ್ಲಿ ಮನಸ್ಸಿದೆ, ಕಾಲಲ್ಲಿ ಮನಸ್ಸಿದೆ, ಕಣ್ಣಲ್ಲಿ ಎಲ್ಲ ಕಡೆ ಮನಸ್ಸಿದೆ. ಹಾಗೆ ಮನುಷ್ಯನ ಶರೀರದಲ್ಲಿ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ವೆರಿ ಇಂಪಾರ್ಟೆಂಟ್. ಕೈಗಳಲ್ಲಿ ಮೊದಲು ಅಪಾನ ಮುದ್ರೆ ಮಾಡ್ಕೊಳ್ಳಿ. ತಗೊಳ್ಳೋದು, ಉಸಿರು ಬಿಡೋದು ಯಾರು ಬೇಕಾದ್ರೆ ಮಾಡ್ಬೋದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಬೆಂಗಳೂರು, ಹುಬ್ಬಳ್ಳಿ ಮತ್ತು ಧಾರವಾಡ. ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಈ ನರ ದೌರ್ಬಲ್ಯತೆ ಈ ಸಮಸ್ಯೆಗೆ ಕಾರಣಗಳು, ಲಕ್ಷಣ ಹಾಗೂ ಪರಿಹಾರವನ್ನು ನೋಡೋಣ. ಮಾನವನ ಶರೀರದಲ್ಲಿರ್ತಕ್ಕಂಥ ನರಗಳನ್ನ ಆಯುರ್ವೇದ ಶಾಸ್ತ್ರದ ಪ್ರಕಾರ ನಾವು ಸರಿಯಾಗಿ ಗಮನಿಸೋದಾದ್ರೆ, ಆಯುರ್ವೇದ ಶಾಸ್ತ್ರದಲ್ಲಿ ಬಹಳ ಮುಖ್ಯವಾಗಿ ಮಾನವನ ಶರೀರದಲ್ಲಿ 72,000 ನಾಡಿಗಳಿದಾವೆ ಅಂತ ಹೇಳ್ತಾರೆ. 72,000 ನಾಡಿಗಳು. ಆ ನಾಡಿಗಳ ಒಂದು ಸ್ಥೂಲವಾಗಿರ್ತಕ್ಕಂಥ ಭಾಗವೇ ನರಗಳು. ಮಾನವನ ಶರೀರದಲ್ಲಿ ನಾಡಿಗಳ ಒಂದು ಶಕ್ತಿಯೇ ನರಗಳು, ನರಗಳ ಒಂದು ಶಕ್ತಿಯೇ ನಾಡಿ. ಅದಕ್ಕೆ ನರನಾಡಿ ಅಂತ ಹೇಳ್ತಾರೆ ನೋಡಿ. ನರ ಬೇರೆ, ನಾಡಿ ಬೇರೆ. ನರನಾಡಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ನರಗಳ ಅತ್ಯಂತ ಸೂಕ್ಷ್ಮ ಭಾಗವೇ ನಾಡಿ, ನಾಡಿಗಳ ಅತ್ಯಂತ ಸ್ಥೂಲ ಭಾಗವೇ ನರ. ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ವಲ್ಲ? ಸ್ಥೂಲ ಸೂಕ್ಷ್ಮ ಅಂದ್ರೇನು? ಮನಸ್ಸು ಕಾಣುತ್ತಾ ಇಲ್ಲ, ಆದರೆ ಶರೀರದೊಳಗಡೆ ಮನಸ್ಸಿದೆ ತಾನೆ. ಕೈಯಲ್ಲಿ ಮನಸ್ಸಿದೆ, ಕಾಲಲ್ಲಿ ಮನಸ್ಸಿದೆ, ಕಣ್ಣಲ್ಲಿ ಎಲ್ಲ ಕಡೆ ಮನಸ್ಸಿದೆ. ಮೈಂಡ್ ಈಸ್ ಎವ್ರಿವೇರ್ ಇನ್ ದ ಬಾಡಿ. ಮೈಂಡ್ ಈಸ್ ಇನ್ ಎವ್ರಿ ಸೆಲ್ ಇನ್ ದ ಬಾಡಿ. ಪ್ರತಿಯೊಂದು ಸೆಲ್ಲಲ್ಲೂ ಮೈಂಡ್ ಇದೆ, ಆದರೆ ಕಾಣಿಸೋದಿಲ್ಲ. ಮನಸ್ಸು ಶರೀರದ ಅತ್ಯಂತ ಸೂಕ್ಷ್ಮ, ಕಾಣಿಸೋದಿಲ್ಲ. ಆದರೆ ಮನಸ್ಸಿನಲ್ಲಿ ಶರೀರನೂ ಇದೆ, ಆಯ್ತಾ? ಶರೀರದ ಮನಸ್ಸಿನ ಅತ್ಯಂತ ಸ್ಥೂಲ ಭಾಗ ಶರೀರ. ಅಂದ್ರೆ ಮನಸ್ಸಿನ ಒಂದು ಘನ ಸ್ಥಿತಿಯೇ ಶರೀರ. ಯಾಕಂದ್ರೆ ನಾವು ಬೆಳಿಬೇಕು ಅನ್ನೋ ಮನಸ್ಸು ಮಾಡ್ಬೇಕಲ್ಲ. ನಾವು ಮನಸ್ಸು ಮಾಡಿದಾಗ ಬೆಳೆಯಕ್ಕಾಗ್ತದೆ. ನಾವು ಬದುಕಬೇಕಂತ ಮನಸ್ಸು ಮಾಡಬೇಕು. ನಮ್ಮ ಶರೀರದಲ್ಲಿ ಪ್ರತಿಯೊಂದು ಅಂಗ ಪ್ರತ್ಯಂಗಗಳ ವಿಕಾಸ, ಬೆಳವಣಿಗೆ, ಚಲನೆ ಇವೆಲ್ಲ ಮನಸ್ಸಿನಿಂದ ಕೂಡಿರ್ತಕ್ಕಂಥದ್ದು. ಮನಸ್ಸು ಮಾಡಿದ್ರೆ ನಾನು ಮುಂದೆ ಹೋಗ್ತೇನೆ, ಮನಸ್ಸು ಮಾಡಲಿಲ್ಲ ಅಂದ್ರೆ ಇಲ್ಲೇ ಇರ್ತೇನೆ. ಮನಸ್ಸು ಮಾಡಿದ್ರೆ ನಾನು ಕೆಲಸ ಮಾಡ್ತೇನೆ, ಇಲ್ಲಾಂದ್ರೆ ಇಲ್ಲೇ. ನಮ್ಮ ಕೈ, ಕಾಲು, ಕಣ್ಣು ಕೆಲಸ ಮಾಡ್ಲಿಕ್ಕೆ ಕಾರಣ ಏನು? ಮನಸ್ಸು. ಸೊ ಶರೀರದ ಪ್ರತಿಯೊಂದು ಅಂಗಕ್ಕೆ ಮನಸ್ಸು ಕೂಡ ಮೂಲ ಶಕ್ತಿ. ಅದು ಮೂಲ ಶಕ್ತಿ, ಆ ಸೂಕ್ಷ್ಮ ಶಕ್ತಿ. ಅದರಿಂದ ಈ ಸ್ಥೂಲ ಶರೀರ ಅದು ಸಾಫ್ಟ್ವೇರ್, ಇದು ಹಾರ್ಡ್ವೇರ್ ಅಷ್ಟೇ. ಹಾರ್ಡ್ವೇರ್ ಇಲ್ಲದೆ ಸಾಫ್ಟ್ವೇರ್ ಇಲ್ಲ, ಸಾಫ್ಟ್ವೇರ್ ಇಲ್ಲದೆ ಹಾರ್ಡ್ವೇರ್ ಇಲ್ಲ ಅಲ್ವಾ? ಹಾಗೆ ಮನುಷ್ಯನ ಶರೀರದಲ್ಲಿ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ಸರಿಯಾಗಿ ತಿಳ್ಕೊಳ್ಳದಿದ್ರೆ ನಮ್ಮ ಜೀವನದಲ್ಲಿ ನಾವು ಯಾವುದನ್ನೂ ಕೂಡ ಸರಿಯಾಗಿ ಸಮರ್ಪಕವಾಗಿ ಆ ರೋಗವನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗದೆ ಪರಿಹಾರವನ್ನು ಕೂಡ ಕಂಡುಕೊಳ್ಳಿಕ್ಕಾಗೋದಿಲ್ಲ. ಹಾಗೆ ನರನಾಡಿಗಳು ಅಂತ ಹೇಳ್ತಾರೆ. ನಾವಿವತ್ತು ವಿಚಾರ ಮಾಡ್ತಾ ಇರ್ತಕ್ಕಂಥದ್ದು ಯಾವುದು? ನರ ದೌರ್ಬಲ್ಯತೆ. ನರ ದೌರ್ಬಲ್ಯತೆ ಸರಿಯಾಗಬೇಕಂದ್ರೆ ನಾಡಿಗಳ ಶುದ್ಧೀಕರಣ ಆಗಬೇಕು. ನಾಡಿಗಳ ಶುದ್ಧೀಕರಣ ಆಗಬೇಕಂದ್ರೆ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡಬೇಕು. ನಾಡಿಗಳ ಶುದ್ಧೀಕರಣ ಆಗಬೇಕಂದ್ರೆ ಕಪಾಲಭಾತಿ ಪ್ರಾಣಾಯಾಮ ಮಾಡಬೇಕು, ಉಜ್ಜಾಯಿ ಪ್ರಾಣಾಯಾಮ ಮಾಡಬೇಕು, ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕು, ಭ್ರಾಮರಿ ಪ್ರಾಣಾಯಾಮ ಮಾಡಬೇಕು. ಯಾಕಂದ್ರೆ ಇನ್ವಿಸಿಬಲ್ ಎನರ್ಜಿಯನ್ನ ಇನ್ವಿಸಿಬಲ್ ಪ್ರಾಣ ಶಕ್ತಿಯಿಂದನೇ ಕ್ರಿಯಾಶೀಲಗೊಳಿಸ್ಬೇಕು. ಪ್ರಾಣ ಕಾಣಿಸುತ್ತಾ ಇಲ್ಲ, ಗಾಳಿ ಕಾಣಿಸುತ್ತಾ ಇಲ್ಲ. ಆ ಕಾಣದೇ ಇರತಕ್ಕಂಥ ಗಾಳಿ, ಕಾಣದೇ ಇರತಕ್ಕಂಥ ಪ್ರಾಣಶಕ್ತಿಯನ್ನು ಕ್ರಿಯಾಶೀಲ ಮಾಡುತ್ತೆ. ಕಾಣದೇ ಇರತಕ್ಕಂಥ ಪ್ರಾಣಶಕ್ತಿ ಕಾಣದೇ ಇರತಕ್ಕಂಥ ಮನಸ್ಸನ್ನು ಆಕ್ಟಿವೇಟ್ ಮಾಡುತ್ತದೆ. ಕಾಣದೇ ಇರತಕ್ಕಂಥ ಮನಸ್ಸು ಕಾಣದೇ ಇರತಕ್ಕಂಥ ನಾಡಿಗಳನ್ನು ಆಕ್ಟಿವೇಟ್ ಮಾಡುತ್ತೆ. ಆ ಕಾಣದೇ ಇರತಕ್ಕಂಥ ನಾಡಿಗಳು ನಮ್ಮ ನರಗಳನ್ನು ಕ್ರಿಯಾಶೀಲಗೊಳಿಸ್ತವೆ. ದಿಸ್ ಈಸ್ ಅ ಸೈನ್ಸ್ ಆಫ್ ಯೋಗ, ದಿಸ್ ಈಸ್ ಅ ಫಿಲಾಸಫಿ ಆಫ್ ಯೋಗ. ಹಾಗಿದ್ರೆ ನರ ದೌರ್ಬಲ್ಯತೆಗೆ ಪರಿಹಾರ ಪ್ರಾಣಾಯಾಮ. ಸೈಂಟಿಫಿಕ್ ಎವಿಡೆನ್ಸ್ ಮೂಲಕ ನಿಮಗೆ ನಾನು ಸ್ಪಷ್ಟವಾಗಿ ತಿಳಿಸ್ದೆ. ಅದನ್ನ ತಿಳ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಈಗ ಹಾಗಿದ್ರೆ ಪ್ರಾಣಾಯಾಮ ಯಾವ ಮಾಡೋದು? ಮೊದಲನೇ ಪ್ರಾಣಾಯಾಮ ಶುರು ಮಾಡೋಣ ಭಸ್ತ್ರಿಕಾದಿಂದ. ಕೈಗಳಲ್ಲಿ ಮೊದಲು ಅಪಾನ ಮುದ್ರೆ ಮಾಡ್ಕೊಳ್ಳಿ. ಉಸಿರನ್ನ ಬಿಡಬೇಕು, ತಗೋಬೇಕು, ಬಿಡಬೇಕು,
ತಗೋಬೇಕು ವೇಗವಾಗಿ. ಕಂಟಿನ್ಯೂ ಮಾಡಿ. ಹೀಗೆ ಮಾಡೋದು 21 ಸರಿ ಮಾಡಿ ಉಸಿರು ತಗೊಂಡು ಟೈಟ್ ಮಾಡೋದು. ಉಸಿರು ಬಿಡೋದು. ಹೀಗೆ ಅಭ್ಯಾಸ ಮಾಡೋದು. ಇನ್ನೊಂದ್ಸರಿ ನೋಡಿ. ಹೀಗೆ ಈ ಅಭ್ಯಾಸ ಮಾಡೋದು. ಇದಕ್ಕೆ ಕುಂಭಕ್ ಮಾಡೋದು ಅಂತ ಹೇಳ್ತಾರೆ. ಉಸಿರನ್ನ ಟೈಟ್ ಮಾಡಿದಾಗ ಕುಂಭಕ್. ಈ ಭಸ್ತ್ರಿಕಾ ಅಭ್ಯಾಸವನ್ನ BP ಇರೋರು ಮಾಡಬಾರ್ದು. ಹಾಗೇನೆ ಹೃದಯ ಸಮಸ್ಯೆ ಇರೋರು ಮಾಡಬಾರ್ದು. ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು. ಕಿಡ್ನಿ ಸಮಸ್ಯೆ ಇರೋರು ಮಾಡಬಾರ್ದು. ಉಳಿದಂತೆ ಎಲ್ಲರೂ ಮಾಡಬಹುದು. ನರ ದೌರ್ಬಲ್ಯತೆಗೆ ಮೂಲ ಪರಿಹಾರವಾಗಿರ್ತಕ್ಕಂಥ ಶಕ್ತಿನೇ ತುಂಬುತ್ತೆ. ಇನ್ನ ಯಾವುದು ನೆಕ್ಸ್ಟ್? ಕಪಾಲಭಾತಿ. ಕಪಾಲಭಾತಿಯನ್ನ ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು. BP ಮತ್ತೆ ಹೃದಯದ ಸಮಸ್ಯೆ, ಕಿಡ್ನಿ ಸಮಸ್ಯೆ ಇರೋರು ನಿಧಾನ ಮಾಡಬೇಕು. ಹೇಗೆ? ಹೀಗೆ ಒಂದ್ಸರಿ ಉಸಿರನ್ನು ಬಿಟ್ಟಾಗ ಒಂದು 3-4 ಸೆಕೆಂಡ್ ಗ್ಯಾಪ್ ಕೊಡಬೇಕು. ಆಮೇಲೆ ಮತ್ತೆ ಉಸಿರು ಬಿಡೋದು. ಉಸಿರು ಬಿಟ್ಟಾಗ ಹೊಟ್ಟೆ ಒಳಗೆ ಹೋಗುತ್ತೆ. ಈ ಕಪಾಲಭಾತಿ ಏನು ಮಾಡುತ್ತೆ? ನರ್ವ್ ಸೆಲ್ ಅನ್ನ ರೆಜ್ಯುನೇಟ್ ಮಾಡುತ್ತೆ. ಬ್ಲಡ್ ಸೆಲ್, ಮಸಲ್ ಸೆಲ್, ಬೋನ್ ಸೆಲ್, ಸ್ಕಿನ್ ಸೆಲ್, ಎವ್ರಿ ಆರ್ಗನ್ ಮೇಡ್ ಅಪ್ ವಿತ್ ಸೆಲ್. ಎವ್ರಿ ಆರ್ಗನ್ ಮೇಡ್ ಅಪ್ ವಿತ್ ಸೆಲ್. ಎಲ್ಲ ಅಂಗಗಳು ಸೃಷ್ಟಿಯಾಗಿರೋದು ಸೆಲ್ಲಿಂದ. ಸೆಲ್ ಮತ್ತು ಟಿಶ್ಯೂ ಇಂದ ಆರ್ಗನ್. ಹಾಗೆ ನರಗಳ ರಚನೆಗೆ ನರ್ವ್ ಸೆಲ್. ಇದೇನು ಮಾಡುತ್ತೆ? ನರ್ವ್ ಸೆಲ್ನ ಮಾಡಿದಾಗ ರೆಜ್ಯುನೇಟ್ ಮಾಡುತ್ತೆ. ಅದರಿಂದ ನರ ದೌರ್ಬಲ್ಯತೆ ತೊಲಗುತ್ತೆ. ಇನ್ನು ನಾಡಿ ಶುದ್ಧಿ, ಹೆಸರೇ ಹೇಳುವ ಹಾಗೆ ನರನಾಡಿಗಳ ಶುದ್ಧೀಕರಣಕ್ಕೆ ನಾಡಿ ಶುದ್ಧಿ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಗರ್ಭಿಣಿ ಸ್ತ್ರೀಯರು, BP ಇರೋರು, ಹೃದಯ ಸಮಸ್ಯೆ ಇರೋರು ಯಾರು ಬೇಕಾದರೂ ಈ ಪ್ರಾಣಾಯಾಮ ಮಾಡ್ಬೋದು. ದೀರ್ಘವಾಗಿ 2 ಬಾರಿ ಶ್ವಾಸ ಪ್ರಶ್ವಾಸವನ್ನು ಮಾಡಿ 3ನೇ ಬಾರಿ ಶ್ವಾಸವನ್ನು ತೆಗೆದುಕೊಂಡಾಗ ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದಿಂದ ಶ್ವಾಸವನ್ನು ಬಿಡೋದು. ಇನ್ನು ಎಡಭಾಗದಿಂದ ಶ್ವಾಸ ತೆಗೆದುಕೊಳ್ಳೋದು. ಹೋಲ್ಡ್ ಮಾಡೋದು ಒಳಗೆ. ಬಲಭಾಗದಿಂದ ಉಸಿರನ್ನು ಬಿಡೋದು. ಮತ್ತೆ ಹೊರಗಡೆನೆ ಹೋಲ್ಡ್ ಮಾಡೋದು, ನಿಲ್ಲಿಸೋದು. ಮತ್ತೆ ಬಲಗಡೆ ತೆಗೆದುಕೊಳ್ಳಿ. ಹೋಲ್ಡ್. ಎಡಗಡೆ ಬಿಡಿ. ಹೀಗೆ ಎಡಗಡೆ ತೆಗೆದುಕೊಂಡು ಬಲಗಡೆ ಬಿಡೋದು, ಬಲಗಡೆ ತೆಗೆದುಕೊಂಡು ಎಡಗಡೆ ಬಿಡೋದು. ಬಿಟ್ಟಾಗ ಹೊರಗಡೆ ಉಸಿರು ನಿಲ್ಲಿಸ್ಬೇಕು, ತಗೊಂಡಾಗ ಒಳಗಡೆ ಉಸಿರು ನಿಲ್ಲಿಸ್ಬೇಕು. ಇದಕ್ಕೆ ಕುಂಭಕ್ ಅಂತ ಹೇಳ್ತಾರೆ. ಈ ಕುಂಭಕನ್ನ ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು. BP ಮತ್ತು ಹೃದಯ ಸಮಸ್ಯೆ ಇರೋರು, ಕಿಡ್ನಿ ಸಮಸ್ಯೆ ಇರೋರು ಮಾಡಬಾರ್ದು. ಕುಂಭಕ ರಹಿತವಾಗಿ ಎಲ್ಲರೂ ನಾಡಿ ಶುದ್ಧಿ ಮಾಡ್ಬೋದು. ಅಂದರೆ ಉಸಿರು ತಗೊಳ್ಳೋದು, ಉಸಿರು ಬಿಡೋದು ಯಾರು ಬೇಕಾದ್ರೂ ಮಾಡ್ಬೋದು. ನಾನು ಹೇಳಿದೆ ಮೊದಲು ನಾಡಿ ಶೋಧನೆ ಯಾರು ಬೇಕಾದ್ರೆ ಮಾಡ್ಬೋದು ಅಂತ. ಆದರೆ ಅನುಲೋಮ ವಿಲೋಮದ ಗತಿಯಲ್ಲಿ ಅಂದರೆ ಎಡಗಡೆ ತಗೊಳ್ಳೋದು, ಬಲಗಡೆ ಬಿಡೋದು, ಬಲಗಡೆ ತಗೊಳ್ಳೋದು, ಎಡಗಡೆ ಬಿಡೋದು ಮಾಡ್ಬೋದು. ಅದನ್ನು ತಗೊಂಡು ನಿಲ್ಲಿಸೋದು, ಬಿಟ್ಟು ನಿಲ್ಲಿಸೋದು ಇದೆಯಲ್ಲ, ಉಸಿರನ್ನ ತಡೆ ಹಿಡಿಯೋದಿದೆಯಲ್ಲ, ಅದನ್ನು ಈ 4 ಸಮಸ್ಯೆ ಇರ್ತಕ್ಕಂಥವ್ರು ಬಿಟ್ಟರೆ ಬೇರೆ ಎಲ್ಲರೂ ಮಾಡ್ಬೋದು. ಗರ್ಭಿಣಿಯರು, BP, ಆಮೇಲೆ ಹೃದಯ ಸಮಸ್ಯೆ ಹಾಗೂ ಅಧಿಕವಾದ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥ. ನಾಡಿ ಶುದ್ಧಿ ಫಾರ್ ಎವ್ರಿ ಒನ್. ಬಟ್ ಕುಂಭಕ್ ಮಾಡೋದು ಮಾತ್ರ ಈ 4 ಜನ ಬೇಡ. ಇನ್ನದಾದ್ಮೇಲೆ ಉಜ್ಜಾಯಿಲು ಕುಂಭಕನ ಇವ್ರು 4 ಸಮಸ್ಯೆ ಇರ್ತಕ್ಕಂಥವ್ರು ಮಾಡಬಾರ್ದು. ಹೇಗೆ ಕುಂಭಕ್ ಅಂದರೆ ಉಸಿರು ತಗೊಳ್ತೀವಲ್ಲ, ಗಂಟ್ಲಲ್ಲಿ ಶಬ್ದ ಬರಬೇಕು, ಲಾಕ್ ಮಾಡಬೇಕು.
ಉಸಿರನ್ನ ಗಂಟಲಲ್ಲಿ ಶಬ್ದ ಮಾಡ್ತಾ ಮಾಡ್ತಾ ಒಳಗೆ ತಗೊಳ್ಳೋದು. ಒಳಗಡೆ ನಿಲ್ಲಿಸಿ ಗದ್ದವನ್ನು ಎದೆಗೆ ಸ್ಪರ್ಶ ಮಾಡಿದಾಗ ಜಾಲಂಧರ್ ಬಂದು ಮೇಲೆ ನಿಧಾನ ಗದ್ದ ಮೇಲೆ ಎಡಗಡೆ ಉಸಿರು ಬಿಡೋದು. ಇದಕ್ಕೆ ಉಜ್ಜಾಯಿ ಪ್ರಾಣಾಯಾಮ ಅಂತ ಹೇಳ್ತಾರೆ. ಇದರಿಂದ ಥೈರಾಯ್ಡ್ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಕೆಲವು ಜನರಿಗೆ ಥೈರಾಯ್ಡ್ ಜಾಸ್ತಿಯಾಗಿನೂ ಕೂಡ ನರ ದೌರ್ಬಲ್ಯತೆ ವೃದ್ಧಿಯಾಗಿರುತ್ತೆ. ಇನ್ನು ಕೆಲವರಿಗೆ ವಿಟಮಿನ್ಸ್ಗಳ ಕೊರತೆಯಿಂದ, ಪೋಷಕಾಂಶಗಳ B12 ಕೊರತೆಯಿಂದ, ರಕ್ತಹೀನತೆಯ ಸಮಸ್ಯೆಯಿಂದ, ಫೈಬರ್ನ ಕೊರತೆಯಿಂದ, ಶರೀರದಲ್ಲಿ ಆಹಾರದಲ್ಲಿ ಸಮರ್ಪಕವಾಗಿರ್ತಕ್ಕಂಥ ಜೀವಸತ್ವಗಳ ಕೊರತೆಯಿಂದಾಗಿ ನರ ದೌರ್ಬಲ್ಯತೆ ಬಂದಿರುತ್ತೆ. ಅಂಥವ್ರು ಉಜ್ಜಾಯಿ ಭಸ್ತ್ರಿಕಾ ನಾಡಿ ಶೋಧನ ಮಾಡೋದ್ರಿಂದ ಇರುವ ಒಳಗಿರ್ತಕ್ಕಂಥ ಶಕ್ತಿಯನ್ನೇ ಪ್ರಾಣಶಕ್ತಿಯನ್ನೇ ಯುಟಿಲೈಸ್ ಮಾಡಿಕೊಂಡು ಆ ಎಲ್ಲ ಇಂಬ್ಯಾಲೆನ್ಸ್ಗೆ ಕಾರಣವಾಗಿರ್ತಕ್ಕಂಥ ಅಜೀರ್ಣ ಮಲಬದ್ಧತೆಯನ್ನು ಸರಿಪಡಿಸಿ ತಿಂದಿರುವ ಆಹಾರದಲ್ಲಿ ಈ ಪೋಷಕಾಂಶಗಳ ಕೊರತೆಯನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿಯನ್ನು ಜೀರ್ಣಾಂಗ ವ್ಯವಸ್ಥೆಗೆ ತುಂಬತಕ್ಕಂಥ ಶಕ್ತಿಯನ್ನು ಈ ಪ್ರಾಣಾಯಾಮಗಳು ಹೊಂದಿದ್ದಾವೆ. ಅದಕ್ಕೆ ಪ್ರಾಣಾಯಾಮ ಸೊಲ್ಯೂಷನ್ ಫಾರ್ ಆಲ್ ಪ್ರಾಬ್ಲಮ್ಸ್ ಅಂತ ಹೇಳೋದು. ಯಾಕಂದರೆ ಬಹಳ ಜನ ಏನೇ ತಿಂದರೂ ಪೋಷಕಾಂಶಗಳ ಕೊರತೆ ಎದುರಿಸ್ತಾ ಇರ್ತಾರೆ. ಯಾಕಂದರೆ ಆ ಪೋಷಕಾಂಶಗಳನ್ನು ಜೀರ್ಣಿಸ್ಕೊಂಡು ಶರೀರಕ್ಕೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದು ಹಾಳಾಗೋಗ್ಬಿಟ್ಟಿರ್ತದೆ. ಅದಕ್ಕಾಗಿ ಹೀಗಾಗ್ತಾ ಇರ್ತದೆ. ಆ ವ್ಯವಸ್ಥೆ ಯಾವುದು? ಜೀರ್ಣಾಂಗ ವ್ಯವಸ್ಥೆ. ಪ್ರಾಣಾಯಾಮ ಜೀರ್ಣಾಂಗ ವ್ಯವಸ್ಥೆನ ಸ್ಟ್ರಾಂಗ್ ಮಾಡುತ್ತೆ. ಉಜ್ಜಾಯಿ ಪ್ರಾಣಾಯಾಮ ನಮ್ಮ ಫ್ಯಾಟ್ ಮೆಟಬಾಲಿಸಮನ್ನು, ಥೈರಾಯ್ಡ್ ಹಾರ್ಮೋನ್ ಫಂಕ್ಷನ್ ಆ್ಯಕ್ಟಿವೇಟ್ ಮಾಡುತ್ತೆ. ಕೆಲವೊಮ್ಮೆ ಥೈರಾಯ್ಡ್ ಹಾರ್ಮೋನ್ ಫಂಕ್ಷನ್ ಡಿಸ್ಟರ್ಬ್ ಆದರೆ ಶರೀರದಲ್ಲಿ ಇಂತಹ ಸಮಸ್ಯೆಗಳು ವೃದ್ಧಿ ಆಗ್ತವೆ. ಅದಕ್ಕೆ ಇದು ಒಂದು ಅದು ಕಾಸ್ ಅಲ್ವಾ, ಅದನ್ನು ಸರಿಪಡಿಸೋದ್ರ ಮೂಲಕ ಶರೀರದಲ್ಲಿ ನರಗಳ ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಉಜ್ಜಾಯಿ ಇಟ್ಸ್ ಬೆಸ್ಟ್ ಪ್ರಾಣಾಯಾಮ. ಲಂಗ್ಸನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಲಂಗ್ಸ್ ಕ್ರಿಯಾಶೀಲವಾದಾಗ, ಲಂಗ್ಸ್ ಅಂದರೆ ಶ್ವಾಸಕೋಶ, ಸಂಪೂರ್ಣವಾಗಿ ನಮ್ಮ ಶರೀರದಲ್ಲಿ ಆಕ್ಸಿಜನ್ ಪ್ರಾಣವಾಯು ವೃದ್ಧಿಯಾಗಿ ನರನಾಡಿಗಳು ಬಲಿಷ್ಠ ಆಗ್ತವೆ. ಇದಾದಮೇಲೆ ಭ್ರಾಮರಿ. ಭ್ರಾಮರಿ ಅಂದರೆ ಹೆಬ್ಬೆರಳಿನಿಂದ ಕಿವಿ ಮುಚ್ಚಿ, ತೋರು ಬೆರಳಿನಿಂದ ಕಣ್ಣು ಮುಚ್ಚಿ, ಮಧ್ಯದ ಬೆರಳನ್ನು ಈ ರೀತಿಯಾಗಿ ಮೂಗಿಗೆ 90% ಈ ರೀತಿ ಮೂಗು ಕ್ಲೋಸ್ ಮಾಡಬೇಕು. ಆಮೇಲೆ ಉಂಗುರ ಬೆರಳು ಇಲ್ಲಿ ಕೆಳಗೆ, ಮೂಗಿನ ಕೆಳಗೆ, ಕಿರು ಬೆರಳು ಇಲ್ಲಿ ಹಿಂಗಿಟ್ಟು ಉಸಿರು ತಗೋಬೇಕಾದ್ರೆ ಎಲ್ಲ ಬೆರಳುಗಳಿಂದ ನಾವು ಕ್ಲೋಸ್ ಮಾಡಬೇಕು. ಆದರೆ ಮಧ್ಯದ ಬೆರಳನ್ನು ಮಾತ್ರ ಓಪನ್ ಮಾಡಿ ಉಸಿರು ತೆಗೆದುಕೊಳ್ಬೇಕು. ಉಸಿರು ಬಿಡ್ಬೇಕಾದ್ರೆ 90% ಮೂಗನ್ನು ಮುಚ್ಚಿ ಮೂಗಿನಿಂದ ಉಸಿರು ಬಿಡ್ತಾ ಈ ಶಬ್ದವನ್ನು ಮಾಡಬೇಕು. ಹೀಗೆ ಇದಕ್ಕೆ ಭ್ರಾಮರಿ ಅಂತ ಹೇಳ್ತಾರೆ. ಇದು ನಮ್ಮ ಶರೀರದ ನರ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸುತ್ತೆ, ಮೆದುಳನ್ನು ಪ್ರಶಾಂತಗೊಳಿಸುತ್ತೆ. ಮೆದುಳು ಪ್ರಶಾಂತವಾಗಿದ್ದರೆ ಮನಸ್ಸು ಪ್ರಶಾಂತ, ಮನಸ್ಸು ಪ್ರಶಾಂತವಾಗಿದ್ದರೆ ನಾಡಿಗಳು ಬಲಿಷ್ಠ ಆಗ್ತವೆ, ನರಗಳು ಕ್ರಿಯಾಶೀಲವಾಗ್ತವೆ. ಹೀಗೆ ನರ ದೌರ್ಬಲ್ಯತೆಯ ಸಮಸ್ಯೆಗೆ ಪ್ರಾಣಾಯಾಮದಿಂದ ಪರಿಹಾರ. ಆದ್ಮೇಲೆ ನರ ದೌರ್ಬಲ್ಯತೆ ನಿವಾರಣೆ ಆಗಬೇಕಂದ್ರೆ ಹೆಚ್ಚು ಸೊಪ್ಪು, ತರಕಾರಿ, ಹಣ್ಣುಗಳು, ಮೊಳಕೆ ಕಾಳುಗಳನ್ನು ಸೇವನೆ ಮಾಡಿ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಿ. ಬೆಳಗ್ಗೆ 8, ಮಧ್ಯಾಹ್ನ 1, ಸಾಯಂಕಾಲ 6 ಗಂಟೆ ಒಳಗಡೆ ಪ್ರಸಾದ ಮಾಡಿ. ಆಹಾರವನ್ನು ಚೆನ್ನಾಗಿ ಅಗುದು ತಿನ್ನಿ. ನಿದ್ರೆ ಮಾಡುವ ಸಂದರ್ಭದಲ್ಲಿ ಸರಿಯಾಗಿ ಮನಸ್ಸನ್ನು ಪ್ರಸನ್ನವಾಗಿಟ್ಕೊಂಡು ನಿರಾಳವಾಗಿ ನಿದ್ರೆಯನ್ನು ಮಾಡಿ. ನಿದ್ರಾಹೀನತೆ ಸಮಸ್ಯೆಯಿಂದ ನರ ದೌರ್ಬಲ್ಯತೆ ಬರುತ್ತೆ. ಹೀಗೆ ನಿರಾಳವಾಗಿರೋ ಮನಸ್ಸಿನಲ್ಲಿ ಗಾಢ ನಿದ್ರೆಯಿಂದ ಸಮಸ್ಯೆಗಳು ದೂರ. ಇನ್ನು ಇದಾದಮೇಲೆ ವಾರಕ್ಕೆ ಒಮ್ಮೆ ಆದರೂ ತಲೆಯಿಂದ ಪಾದದವರೆಗೆ ಎಣ್ಣೆ ಹಚ್ಚಿ ಬಿಸಿಲಲ್ಲಿ, ಸೂರ್ಯನ ಬಿಸಿಲಲ್ಲಿ ನಿಂತ್ಕೊಂಡು ಎಣ್ಣೆ ಸ್ನಾನ ಮಾಡಿ. ರಾತ್ರಿ ಮಲಗುವಾಗ ಹೊಕ್ಕಳಿಗೆ, ನೆತ್ತಿ ಭಾಗಕ್ಕೆ ಎಣ್ಣೆ ಹಾಕ್ಕೊಂಡು ಪಾದಕ್ಕೆ, ಕೈಗೆ ಎಣ್ಣೆಯಿಂದ ಮಸಾಜ್ ಮಾಡಿಕೊಂಡು ಮಲ್ಕೊಳ್ಳಿ. ಇವಿಷ್ಟೆಲ್ಲ ಪರಿಹಾರ ಮಾರ್ಗಗಳು ನರ ದೌರ್ಬಲ್ಯತೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡೋದ್ರಲ್ಲಿ ಸಂದೇಹವೇ ಇಲ್ಲ. ಇಟ್ಸ್ ಅ ಕಂಪ್ಲೀಟ್ ಎಪಿಸೋಡ್ ಫಾರ್ ದ ಆಲ್ ಕೈಂಡ್ಸ್ ಆಫ್ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್. ಏನೇ ಸಮಸ್ಯೆ ಇರಲಿ, ನರಗಳ ದೌರ್ಬಲ್ಯತೆಗೆ ಸಂಬಂಧಪಟ್ಟಿದ್ದು ಅದು ಇದರಿಂದ ನಿವಾರಣೆ ಆಗುತ್ತೆ. ಆದ್ಮೇಲೆ ಈ ಮಾಹಿತಿ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಕೊನೆಗೆ ನರ ದೌರ್ಬಲ್ಯತೆಗೆ ಒಂದು ಪೌಡರ್ನ ಹೇಳ್ತೇನೆ. ಹುರುಳಿ, ಉದ್ದು ಮತ್ತು ನವಣೆ ಈ ಮೂರನ್ನು ಸಮ ಪ್ರಮಾಣದಲ್ಲಿ ಹಿಟ್ಟು ಮಾಡಿಸಿ ಆ ಗಂಜಿಯನ್ನು ಕುಡಿರಿ.
ಆ ಗಂಜಿಯಿಂದ ನರಗಳ ದೌರ್ಬಲ್ಯತೆ ಬಹಳ ಬೇಗ ನಿವಾರಣೆ ಆಗುತ್ತೆ. ಇದರಲ್ಲಿ ನರಗಳ ಪೋಷಣೆಯನ್ನು ಮಾಡ್ತಕ್ಕಂಥ ನರನಾಡಿಗಳ ಶಕ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥ ಅಂಶಗಳಿದಾವೆ. ಹಾಗೆ ಇದನ್ನೆಲ್ಲ ಮಾಡಿ ಗುಣವಾಗದ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.